ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿನ್ನ ದಾರಿಗೆ ಬೆಳಕು ಎಂಬ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಅನುದಿನವೂ ಆಲಿಸುತ್ತಾ ಆತ್ಮಿಕ ಬೆಳವಣಿಗೆಯನ್ನು ಹೊಂದುವುದರ ಜೊತೆಗೆ ನಮ್ಮ ಸೇವೆಯನ್ನು ಪ್ರೀತಿಸಿ ಪ್ರೋತ್ಸಾಹಿಸುತ್ತಿರುವ ನಿಮ್ಮೆಲ್ಲರಿಗೂ ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮಾನವನಾಗಿ ಅವತರಿಸಿ ಬಂದಾಗ ಆತನನ್ನು ಸೂಚಿಸುವುದಕ್ಕಾಗಿ ಆಕಾಶದಲ್ಲಿ ಕಾಣಿಸಿಕೊಂಡ ನಕ್ಷತ್ರದ ಕುರಿತು ಕಳೆದ 2 ವಾರಗಳಿಂದ ಧ್ಯಾನಿಸುತ್ತಾ ಅದರಿಂದ ಅನೇಕ ಆತ್ಮಿಕ ಸತ್ಯಾಂಶಗಳನ್ನು ತಿಳಿದುಕೊಳ್ಳುತ್ತಾ ಬಂದೆವು. ಈ ದಿನವೂ ಕೂಡ ನಮ್ಮ ಅಧ್ಯಯನವನ್ನು ಮುಂದುವರಿಸುತ್ತಾ ಆ ನಕ್ಷತ್ರದ ಕುರಿತು ಇನ್ನೂ 2 ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಪ್ರಿಯರೇ, ಈ ದಿನ ಓದಿರುವಂತಹ ವಾಕ್ಯ ಭಾಗದಲ್ಲಿ ಆ ನಕ್ಷತ್ರ ಕೂಸು ಇದ್ದ ಮನೆಯ ಮೇಲೆ ಬಂದು ನಿಂತಿತು ಮತ್ತು ಆ ಮನೆಯ ಮೇಲೆ ನಿಂತಿದ್ದ ನಕ್ಷತ್ರವನ್ನು ಕಂಡ ಜ್ಞಾನಿಗಳು ಸಂತೋಷಿಸಿದರು ಎಂಬುದಾಗಿ ಓದಿ ಕೇಳಿಸಿಕೊಂಡಿದ್ದೇವೆ. ಯಾವ ರೀತಿಯಾಗಿ ಆ ನಕ್ಷತ್ರ ಜ್ಞಾನಿಗಳಿಗೆ ಮಾರ್ಗದರ್ಶನ ಮಾಡುತ್ತಾ ಸಾಗಿ ಬಂದು ಕೂಸು ಇದ್ದ ಸ್ಥಳದಲ್ಲಿ ನಿಂತಿತೋ, ಅದೇ ಪ್ರಕಾರ ಇತರರಿಗೆ ಮಾರ್ಗದರ್ಶನ ಮಾಡುವಂತ ದೇವರ ಮಕ್ಕಳಾದ ನಾವು ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಎಂಬುದಾಗಿ ಈ ನಕ್ಷತ್ರ ನಮಗೆ ಆತ್ಮೀಕ ಪಾಠವನ್ನು ಕಲಿಸಿಕೊಡುವಂಥದ್ದಾಗಿದೆ. ವಿಶ್ವಾಸದ ಜೀವಿತದಲ್ಲಿ ನಿಂದೆ, ಅವಮಾನ, ತಿರಸ್ಕಾರಗಳು, ಕಷ್ಟ, ನಷ್ಟ, ಶ್ರಮೆ, ಸಂಕಟಗಳು, ಹೋರಾಟಗಳು ಎದುರಿಸುವಾಗ ಕ್ರಿಸ್ತ ನಂಬಿಕೆಯಿಂದ ಬಿದ್ದು ದೇವರ ಅನ್ಯೂನ್ಯತೆಯಿಂದ ದೂರ ಹೋಗದೆ ಕಡೆಯವರೆಗೂ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುತ್ತಾ ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲಬೇಕು ಎಂಬುದಾಗಿ ಈ ನಕ್ಷತ್ರ ನಮಗೆ ಎಚ್ಚರಿಸುವಂಥದ್ದಾಗಿದೆ. ಅಪೊಸ್ತಲನಾದ ಪೌಲನು ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿಯಾಗಿ ತಿಳಿಸಿರುವನು, ನೀವು ಕರ್ತನಲ್ಲಿ ದೃಢವಾಗಿ ನಿಂತಿದ್ದರೆ ನಮಗೆ ಜೀವ ಕಳೆ ಎಂಬುದಾಗಿ. ಆದುದರಿಂದ ಕ್ರಿಸ್ತ ನಂಬಿಕೆಯಲ್ಲಿ ನಿಂತಿರುವವನು ಬೀಳದಂತೆ ಎಚ್ಚರ ವಹಿಸಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಇನ್ನು 2ನೇದಾಗಿ, ನಾವು ಕ್ರಿಸ್ತನಲ್ಲಿ ಸ್ಥಿರವಾಗಿ ನಿಂತು ಕರ್ತನ ಮಹಿಮೆಗಾಗಿ ಜೀವಿಸುವುದಾದರೆ ನಾವು ಅನೇಕರಿಗೆ ಆತ್ಮಿಕವಾದ ಸಂತೋಷವನ್ನುಂಟು ಮಾಡುವ ವ್ಯಕ್ತಿಗಳಾಗಿ ಕಂಡುಬರುತ್ತೇವೆ. ರಕ್ಷಣೆ ಹೊಂದಿರುವ ದೇವರ ಮಕ್ಕಳಾದ ನಾವು ಒಂದು ದಿನ ಪರಲೋಕದಲ್ಲಿ ದೇವರ ಸನ್ನಿಧಿಯಲ್ಲಿ ಎಲ್ಲ ದೇವಜನರೊಂದಿಗೆ ಕಾಣಿಸಿಕೊಳ್ಳುವಾಗ ಒಬ್ಬರನ್ನೊಬ್ಬರು ನೋಡಿ ವರ್ಣಿಸಲಶಕ್ಯವಾದ ಮಹಾ ಸಂತೋಷದಿಂದ ತುಂಬಲ್ಪಡುತ್ತೇವೆ. ಆದುದರಿಂದಲೇ ಅಪೊಸ್ತಲನಾದ ಪೌಲನು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 19 ಮತ್ತು 20ನೇ ವಚನದಲ್ಲಿ ಈ ರೀತಿಯಾಗಿ ತಿಳಿಸಿರುವನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ಆತನ ಮುಂದೆ ನಮ್ಮ ಭರವಸವು, ನಮ್ಮ ಸಂತೋಷವು, ನಾವು ಹೊಗಳಿಕೊಳ್ಳುವ ಜಯಮಾಲಿಯು ಯಾರು? ನೀವೇ ಅಲ್ಲವೇ? ನಿಜವಾಗಿ ನೀವೇ ನಮ್ಮ ಗೌರವವೂ ಸಂತೋಷವೂ ಆಗಿದ್ದೀರಿ ಎಂಬುದಾಗಿ ತಿಳಿಸಿರುವನು. ಆದುದರಿಂದ ಕರ್ತನಲ್ಲಿ ಪ್ರಿಯರೇ, ರಕ್ಷಣೆ ಹೊಂದಿರುವ ದೇವರ ಮಕ್ಕಳಾದ ನಾವು ಕಡೆಯವರೆಗೂ ಕ್ರಿಸ್ತನಲ್ಲಿ ದೃಢವಾಗಿ ನಿಂತು ನಮ್ಮ ರಕ್ಷಣೆಯನ್ನು ಕಾಪಾಡಿಕೊಂಡು ನಿತ್ಯತ್ವದಲ್ಲಿ ಪ್ರವೇಶಿಸಿ ವರ್ಣಿಸಲಶಕ್ಯವಾದ ಮಹಾ ಸಂತೋಷವನ್ನು ಹೊಂದಿದವರಾಗಿ ಕರ್ತನ ಮನೆಯಲ್ಲಿ ನಿತ್ಯವೂ ಜೀವಿಸುವಂಥವರಾಗೋಣ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಪರಲೋಕದ ಸರ್ವಶಕ್ತನಾದ ದೇವರೇ, ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ. ಕರ್ತನೆ, ಆ ನಕ್ಷತ್ರ ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತ ಹಾಗೆ ನಾವು ಕೂಡ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತು ಅನೇಕರಿಗೆ ಮಾರ್ಗದರ್ಶನ ಮಾಡುತ್ತಾ ಒಂದು ದಿನ ಪರಲೋಕದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವಾಗ ಒಬ್ಬರನ್ನೊಬ್ಬರು ಕಂಡು ಮಹಾ ಸಂತೋಷದಿಂದ ತುಂಬಿದವರಾಗಿ ನಿನ್ನ ಸನ್ನಿಧಿಯಲ್ಲಿ ಹರ್ಷಿಸುವಂತ ಸೌಭಾಗ್ಯಕ್ಕೆ ನಮ್ಮೆಲ್ಲರನ್ನು ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಕರ್ತನೆ, ಈ ವಾಕ್ಯಗಳನ್ನು ಕೇಳಿಸಿಕೊಳ್ತಿರುವಂಥ ಪ್ರಿಯರಲ್ಲಿ ಯಾರಾದರೂ ನಿನ್ನ ಅನ್ಯೂನತೆಯಿಂದ ದೂರ ಹೋಗಿದ್ದೆಯಾದರೆ, ಕ್ರಿಸ್ತ ನಂಬಿಕೆಯಿಂದ ಜಾರಿ ಬಿದ್ದಿರುವುದೆಯಾದರೆ ಆ ಮಕ್ಕಳನ್ನು ಆಶೀರ್ವದಿಸು. ನಿನ್ನ ನಂಬಿಕೆಯಲ್ಲಿ ದೃಢವಾಗಿ ನಿಂತು ತಮ್ಮ ಆತ್ಮಿಕ ಜೀವಿತವನ್ನು ಕಾಪಾಡಿಕೊಳ್ಳುತ್ತಾ ಇತರರು ಸಂತೋಷ ಪಡುವ ನಿಟ್ಟಿನಲ್ಲಿ ತಮ್ಮ ಆತ್ಮಿಕ ಜೀವಿತವನ್ನು ಕಟ್ಟಿಕೊಳ್ಳುವುದಕ್ಕೆ ಬೇಕಾದಂಥ ಸಹಾಯವನ್ನ ದಯಪಾಲಿಸೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೆ, ಈ ಕ್ರಿಸ್ಮಸ್ ಸಂಭ್ರಮ ಸಡಗರದಲ್ಲಿ ನಿನ್ನ ಮಕ್ಕಳು ಲೋಕದ ರೀತಿಯಲ್ಲಿ ಆಚರಣೆಗೆ ತಮ್ಮನ್ನು ಒಪ್ಪಿಸಿಕೊಡದೆ ಆತ್ಮೀಕವಾದ ರೀತಿಯಲ್ಲಿ ತಮ್ಮನ್ನು ಒಪ್ಪಿಸಿಕೊಟ್ಟು ನಿನ್ನ ರಕ್ಷಣೆಯಲ್ಲಿ ಸ್ಥಿರವಾಗಿ ನಿಂತು ಅನೇಕರನ್ನ ನಿನ್ನ ಬಳಿಗೆ ನಡೆಸುವಂತ ಸಾಕ್ಷಿಯ ಜೀವಿತವನ್ನ ಜೀವಿಸುವಂತೆ ಬೇಕಾದಂಥ ಸಹಾಯವನ್ನ ಅನುಗ್ರಹ ಮಾಡು. ಈ ದಿನದ ನಮ್ಮೆಲ್ಲ ಸೇವಾ ಕಾರ್ಯಗಳನ್ನ, ಈ ದಿನ ನಡೆಯುವಂತೆ ಎಲ್ಲ ಆತ್ಮಿಕ ವಿಶೇಷ ಕಾರ್ಯಕ್ರಮಗಳನ್ನ ಆಶೀರ್ವದಿಸು. ಅವುಗಳ ಮೂಲಕವಾಗಿ ನೀನು ಮಹಿಮೆ ಹೊಂದಿ ನಿನ್ನ ಮಕ್ಕಳನ್ನೆಲ್ಲ ಆಶೀರ್ವಾದ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ.
ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್.